ನಾಲ್ಕು ಸಲ ಅನ್ರಿ. ಎಷ್ಟು ಸಲ? ಒಂದು 3-4 ಸಲ ಆರತಿ ಆರತಿ ಅಂತ ಅನ್ರಿ. ನೀವೊಂದಿನ ಆರತಿ. ಆರತಿ ಉದ್ದೇಶ ಏನು? ನೀವೊಂದು ದಿನ ಆರತಿ, ನೀನು ಒಂದು ದಿನ ಮಣ್ಣಾಗ ಹಾಕ್ತಾರೆ. ಆದರೆ ನೀನು ಯಾತಕ್ಕಾಗಿ ಬಂದಿದೀಯಾ? ನಿನ್ನ ಕರ್ತವ್ಯ ಏನು? ಸುಮ್ಮನೆ ಹುಟ್ಟೋದು ಸಾಯೋದಲ್ಲ. ನಿನ್ನ ಜನ್ಮ ಸ್ವಾರ್ಥಕ್ಕಾಗಬೇಕಾದ್ರೆ, ನಿನಗೆ ಜನ್ಮ ನೀಡಿದಂಥ ತಾಯಿ ತಂದೆಗಳಿಗೆ ಹೆಸರು ಕೊಡಬೇಕಾದ್ರೆ, ಕೀರ್ತಿಯನ್ನು ತಂದು ಕೊಡಬೇಕಾದ್ರೆ, ನೀನು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕಂತ ಹೇಳ್ತಾರೆ. ನೀವೊಂದಿನ ಆರತಿ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ನಿಮಗೆ ಮಂಗಳಾರತಿ, ಅಲ್ಲಿ ಅರ್ಚಕರು ಇರುವಂಥ ಮಂಗಳಾರತಿಯನ್ನು ಮಾಡ್ತಾರೆ. ಮಂಗಳಾರತಿ ಮಾಡಿ ನಿಮಗೆ ಮಂಗಳಾರತಿಯನ್ನು ತಂದು ಕೊಡ್ತಾರೆ. ಆ ಅರ್ಚಕ ಕೊಡುವ ಉದ್ದೇಶ ಏನಂದ್ರೆ, ಅವನಿಗೆ ದುಡ್ಡಿಲ್ಲ ಅಂತ ಹೇಳಿ ನಿಮಗೆ ಆರತಿ ತಟ್ಟಿದಲ್ಲಿ ದುಡ್ಡು ಹಾಕ್ರಿ ಅಂತ ಹೇಳಿ ಅವನು ನಿಮಗೆ ಆರತಿ ತಂದು ಕೊಡುವುದಿಲ್ಲ. ಅವನು ನಿಮಗೆ ಆರತಿ ಕೊಡುವ ಉದ್ದೇಶ ಏನಂದ್ರೆ, ನೀವೆಲ್ಲ ಜ್ಞಾನದ ಸ್ವರೂಪರು, ನೀವೆಲ್ಲರೂ ಜ್ಯೋತಿಯ ಸ್ವರೂಪರು, ನಿಮ್ಮನ್ನು ನೀವು ಅರಿತುಕೊಳ್ಳಿ, ನಿಮ್ಮನ್ನು ನೀವು ಅರಿತುಕೊಳ್ಳಿ ಅಂತ ಹೇಳಿ ನಿಮಗೆ ಮಂಗಳಾರತಿಯನ್ನು ತಂದು ಕೊಡ್ತಾ ಇದ್ದಾರೆ ಅರ್ಚಕರು. ಆ ದಿಶೆಯಲ್ಲಿ ಭಗವಂತ ನಮಗೆ ಈ ಒಂದು ಅದ್ಭುತವಾದಂಥ ಶರೀರವನ್ನು ಕೊಟ್ಟಿದ್ದಾನೆ. ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಗುರುವಿನ ಒಂದು ನಾಮಸ್ಮರಣೆ ಮಾಡಬೇಕು. ಅಂದಾಗ ಈ ಮನುಷ್ಯ ಜೀವನಕ್ಕೂ ಬಂದದ್ದು ಸ್ವಾರ್ಥಕ್ಕಾಗ್ತಾ ಇದೆ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನದಲ್ಲ, ಇವೆಲ್ಲ ಜಗಕ್ಕಿಕ್ಕಿದ ವಿಧಿ. ನಿನ್ನದೆಂಬುದು ಜ್ಞಾನ ರತ್ನ, ಅಂತಪ್ಪ ದಿವ್ಯ ರತ್ನವ ಅಲಂಕರಿಸಿದ ಯಾದೊಡೆ, ನಿನ್ನಿಂದ ಬಿಟ್ಟು ಸಿರುವಂತರಿಲ್ಲ ಕಾಣ, ಎಲೆ ಮನವೇ ಗುಹೇಶ್ವರ, ಎಲೆ ಮನೆ ಗುಹೇಶ್ವರ ಅಂತ ಹೇಳಿ ಅಲ್ಲಂ ಪ್ರಭುದೇವರು ಕೂಡ ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಬಂಧುಗಳೇ, ಭಗವಂತ ಇವತ್ತು ನಮಗೆಲ್ಲ ಏನೆಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಶಾಶ್ವತ ಇರುವುದು ಯಾವುದಂದರೆ ಅದು ಜ್ಞಾನ ಸಂಪತ್ತು. ಆ ಜ್ಞಾನ ಸಂಪತ್ತನ್ನು ಪಡೆದು ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ನಮ್ಮೊಂದೆರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೇವೆ. ಓಂ ಶಿವಂಬ್ಯಾತ್. ಜ್ಞಾನವೇ ನಮಗೆ ಬೇಕಾದಂಥ ಅತ್ಯಮೂಲ್ಯ ಸಂಪತ್ತು ಅನ್ನುವಂಥ ಮಾತನ್ನು ಹೇಳಿದಂಥ ಪರಮ ಪೂಜ್ಯ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾದ ನಮನಗಳು. ಹಲೋ, ನಮ್ಮ ಸಂಗೀತಗಾರರ ಗಾಯನವನ್ನು ಮೆಚ್ಚಿ ನಿಂಗಪ್ಪನ ಜೀವನಿಯವರು ತಲಾ 100 ರೂಪಾಯಿಗಳ ಕಾಣಿಕೆಯನ್ನು ಇಬ್ಬರು ಸಂಗೀತಗಾರರಿಗೆ ನೀಡ್ತಾ ಇದ್ದಾರೆ. ನಿಂಗಪ್ಪನ ಜೀವನಿಯವರಿಗೆ ಅಭಿನಂದನೆಗಳು, ಹಾಗೆ ಕಾಣಿಕೆಯನ್ನು ಸ್ವೀಕರಿಸಲು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಸಂಪಾದನಾ ಮಹಾಸ್ವಾಮೀಜಿಯವರು, ಚರಮೂರ್ತಿ ಮಠ ಚಿಕ್ಕೋಡಿ, ಭಾಳಷ್ಟು ಸುಂದರವಾಗಿ ಹಾಸ್ಯ ಮಿಶ್ರಿತವಾಗಿ ಅವರ ಪ್ರವಚನವನ್ನು ಕೇಳೋದೇ ಒಂದು ದೊಡ್ಡ ಸೌಭಾಗ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಹೇಳುವವರೆಗೆ, ಮುಗಿಯುವವರೆಗೆ ಶಾಂತ ರೀತಿಯಿಂದ ಕೇಳಿ ಆಲಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದರೆ ಹೆಚ್ಚಿ ಕಲಿ ಹೆಚ್ಚಿ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಉರವ ನೆಪ ಕಾಲಕ್ಕೆ ಮತ್ತೆ ಶರಣರು ಬಂದಾರು ಎನ್ನಿ. ಕಲ್ಯಾಣ ಪಟ್ಟವ ಗಟ್ಟೀತು ಘನ ವೈಭವದಿ ಮೆರೆದೀತು, ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಕೂಡಲ ಚನ್ನ ಸಂಗಮ ದೇವ. ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ ಗ್ರಾಮದ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಬಸವ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರವಚನ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮಗೆಲ್ಲ ಆಶೀರ್ವಚನ ನೀಡಿರ್ತಕ್ಕಂತಹ ಇದೇ ಗ್ರಾಮದ ಗೌರಿಶಂಕರ ಮಠದ ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸ್ನಾತಕ ಸಲ್ಲಿಸಿ ಸಿದ್ದರಾಮೇಶ್ವರರ ಜೀವನ ದರ್ಶನವನ್ನು ತಮಗೆಲ್ಲ ತಿಳಿಸಿಕೊಟ್ಟಿರ್ತಾರೆ.